ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಕನ್ನಡ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಧಿ ಮತ್ತು ನಿತ್ಯ ಅವರು ಸೇರಿ ಇಲ್ಲಿ ಕರ್ಣನನ್ನು ಕೋರ್ಟ್ಗೆ ಗೆಲ್ಲಿಸಿರ್ತಾರೆ. ಹಾಗೆ ಅವರು ಗೆದ್ದಿರೋದನ್ನು ನೋಡಿ ಕುಟುಂಬದವರೆಲ್ಲರಿಗೂ ಖುಷಿಯಾಗಿರುತ್ತೆ. ಹಾಗೆ ಎಲ್ಲರೂ ಕೂಡ ಅಪರಾಧಿ ಎಂದು ಕರ್ಣ ಅವರಿಗೆ ಕೂಡ ನಮ್ಮಿಂದ ತಪ್ಪಾಯಿತು, ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಹೇಳಿ ಅವರಿಗೆ ಧಿಕ್ಕಾರ ಹಾಕಿದವರೆಲ್ಲ ಕೂಡ ಅವರ ಹತ್ರ ಕ್ಷಮೆ ಕೇಳ್ತಾ ಇರ್ತಾರೆ. ಮತ್ತು ಈ ಕಡೆ ಕರ್ಣ ಅವರು ಕೂಡ ತನ್ನ ಬಂಗಾರಿಯನ್ನು ನೋಡಬೇಕು ಅಂತ ಹೇಳಿ ಓಡೋಡಿ ಹಾಸ್ಪಿಟ್ಲ್ ಹತ್ರ ಬರ್ತಾರೆ. ಆಗ ಅವರು ಬಂಗಾರಿ ಅಮ್ಮನ್ನ ನೋಡಿ ಮತ್ತೆ ಆ ಬಂಗಾರಿ ಅಮ್ಮ ಅವರು ಕೂಡ ಹೇಳ್ತಾರೆ, ನೀನು ಕೋರ್ಟಿನಲ್ಲಿ ಗೆದ್ದೇ ಗೆಲ್ತೀಯ ಅಂತ ನನಗೆ ಭರವಸೆ ಇತ್ತು, ದೇವರು ನಮ್ಮನ್ನ ಕೈ ಬಿಡೋದಿಲ್ಲ ಅಂತ ನನಗೆ ಗೊತ್ತಿತ್ತು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತೆ ಅವರು ಕೇಳ್ತಾರೆ, ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಇಲ್ಲಿ ಕೇಳುವಾಗ ಈ ಕಡೆ ನಿತ್ಯ ಮತ್ತು ನಿಧಿಯವರು ಕೂಡ ಇಲ್ಲಿ ಹಾಸ್ಪಿಟಲ್ಲಿ ಇರುವ ಒಬ್ಬ ಡಾಕ್ಟರ್ ಈ ರೀತಿ ಮಾಡಿದ್ದು ಅಂತ ಇಲ್ಲಿ ಹೇಳ್ತಾರೆ. ಆಗ ಬಂಗಾರಿ ಅಮ್ಮ ಅವರು ಕೂಡ ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಮತ್ತು ಇದನ್ನೆಲ್ಲ ಯಾರು ಮಾತಾಡಿಸಿದ್ದಾರೋ ಅವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ, ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಈ ಕಡೆ ಬಂಗಾರಿ ಅಮ್ಮ ಅವರು ಕೂಡ ಹೇಳ್ತಾ ಇರ್ತಾರೆ. ಮತ್ತು ಕರ್ಣ ಅವರು ಕೂಡ ಇಲ್ಲಿ ಮನುಷ್ಯೊಬ್ಬನೇ ಈ ರೀತಿ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ, ಅವನಿಂದೆ ದೊಡ್ಡ ಒಂದು ಗುಂಪೆ ಇದೆ, ನಾನು ಸುಮ್ಮನೆ ಬಿಡೋದಿಲ್ಲ, ಅವರನ್ನು ಕಂಡು ಹಿಡಿತೀನಿ, ಅವರಿಗೆ ತಕ್ಕ ಪಾಠವನ್ನು ನಾನು ಕಲಿಸ್ತೇನೆ ಅಂತ ಹೇಳಿ ಕರ್ಣ ಅವರು ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಮತ್ತು ಕರ್ಣ ಅವರು ಕೂಡ ಅಪ್ಪ ಎಲ್ಲಿ ಕಾಣ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ನಯನತಾರ ಅವರು ಗೊತ್ತಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಬಂಗಾರಿ ಅಮ್ಮ ಅವರು ಕೂಡ ಇಲ್ಲಿ ಹೇಳ್ತಾರೆ, ಅವನು ಇದನ್ನೆಲ್ಲ ನೋಡಿ ತುಂಬಾ ಬೇಜಾರಿನಲ್ಲಿದ್ದ, ಅವನು ಯಾವುದೋ ದೇವಸ್ಥಾನಕ್ಕೆ ನೀನು ನಿರಪರಾಧಿ ಎಂದು ಬಿಡುಗಡೆ ಆಗಬೇಕಂತ ಹೇಳಿ ಅವನು ಪೂಜೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೇನೋ ಅಂತ ಹೇಳಿ ಬಂಗಾರಿ ಅಮ್ಮ ಅವರು ಕೂಡ ಅಂದ್ಕೊಳ್ತಾರೆ. ಆದರೆ ಕರ್ಣ ಸರ್ ಅವರಿಗೆ ಕೂಡ ಗೊತ್ತಿರುತ್ತೆ, ಅವರು ಯಾವುದೇ ರೀತಿ ಪೂಜೆ ಮಾಡಿಸ್ಲಿಕ್ಕೆ ಹೋಗಿರೋದಿಲ್ಲ, ಅವರು ನಮಗೆ ಯಾವಾಗಲೂ ಕೂಡ ನಮ್ಮ ಬಗ್ಗೆ ಕೆಟ್ಟದ್ದನ್ನೇ ಬಯಸ್ತಾರೆ ಅಂತ ಹೇಳಿ ಕರ್ಣ ಅವರು ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಆದರೂ ಕೂಡ ಕರ್ಣ ಅವರು ಕೂಡ ಹೇಳ್ತಾರೆ, ಅಪ್ಪ ನಮಗೆ ಒಳ್ಳೆಯದನ್ನೇ ಬಯಸೋದಲ್ಲ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ. ಆಗ ಎಲ್ಲರೂ ಹೌದೌದು ಅಂತ ಹೇಳಿ ಹೇಳ್ತಾರೆ. ಕರ್ಣ ಅವರು ಕೂಡ ಈ ಕಡೆ ಹಾಸ್ಪಿಟ್ಲ್ ಬಾಗಿಲನ್ನು ನಿಧಿ ಕೈಯಿಂದಾನೆ ಓಪನ್ ಮಾಡಿಸ್ತಾರೆ. ಮತ್ತೆ ಅವರು ಕೂಡ ಒಳಗೆ ಹೋಗಿ ನೋಡುವಾಗ ತನ್ನ ತಾತ ಫೋಟೋ ಎಲ್ಲ ಅದನ್ನು ಬಿಸಾಡಿರ್ತಾರೆ. ಆಗ ಅವರು ತಾತನ ಫೋಟೋವನ್ನು ತೆಗೆದುಕೊಂಡು, ತಾತ ನಾನು ಈ ಹಾಸ್ಪಿಟ್ಲಲ್ಲಿ ಯಾವುದೇ ಜೀವ ಹೋಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ನಿನಗೆ ಮಾತು ಕೊಟ್ಟಿದ್ದೆ, ಅದೇ ರೀತಿಯಾಗಿ ನಾನು ಉಳಿಸ್ಕೊಂಡಿದ್ದೇನೆ ತಾತ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಆದರೆ ಇದು ಯಾರೋ ಮಾಡಿದ ಕಾರಣದಿಂದ ಈ ಹಾಸ್ಪಿಟ್ಲು ಮುಚ್ಚೋ ವ್ಯವಸ್ಥೆಗೆ ಬಂದಿದೆ, ಆದರೆ ನಾನು ಇದರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಹೇಳಿ ಕಂಡಿಡಿದು ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಈ ಪರಿಸ್ಥಿತಿಗೆ ತಂದವರನ್ನು ನಾನು ಅವರಿಗೆ ತಕ್ಕ ಪಾಠವನ್ನು ಕಳಿಸ್ತೇನೆ, ನನ್ನ ಸ್ವಂತವರಾಗಿರಲಿ ಪರವಾಗಿಲ್ಲ, ನಾನು ಅವರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಕರ್ಣ ಅವರು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಇಲ್ಲಿ ರಮೇಶ್ ಅವರು ಕೂಡ ತುಂಬಾನೇ ಕೋಪದಿಂದ ಇರ್ತಾರೆ. ಕರ್ಣ ಅವರು ಹೇಗೋ ಮಾಡಿ ಅವರು ಬಿಡುಗಡೆ ಆಗ್ತಾರಂತ ಅವರಿಗೆ ಗೊತ್ತಿರುತ್ತೆ, ಆದರೆ ನಿಧಿ ನಿತ್ಯ ಕರ್ಣ ಅವರನ್ನ ಕೂಡ ಅವರು ಈ ಭೂಮಿ ಮೇಲೆ ಇಲ್ದಂಗೆ ಮಾಡಬೇಕು, ನಾನು ಇಷ್ಟು ದಿನ ಮಾಡಿದ್ದು ಹೇಗೋ ಅವರು ತಪ್ಪಿಸ್ಕೊಂಡ್ರು, ಆದರೆ ನಾನು ಇನ್ನು ಮೇಲೆ ಅವರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ, ನಾನು ಈಗ ಮಾಡುವ ಪ್ರತಿಯೊಂದು ಕೆಲಸವು ಅವರು ಯಾವುದೇ ಕಾರಣಕ್ಕೂ ಬದುಕುಳಿಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಅಂದುಕೊಂಡು ಅವರು ನಾನು ಈಗ ಇಡುವ ಗುರಿಯು ಅವರು ಒಂದೇ ಕಲ್ಲಿಗೆ ಅವರು 3 ಹಕ್ಕಿಗಳು ಹಾರಿ ಹೋಗಬೇಕು ಅಂತ ಹೇಳಿ ನಾನು ಅವರು ಈಗ ಬದುಕಿರುವಾಗಲೇ ಅವರಿಗೆ ಪಿಂಡವನ್ನು ಇಡ್ತಾ ಇದ್ದೇನೆ, ಯಾಕಂದರೆ ನಾನು ಇನ್ನು ಮೇಲೆ ಮಾಡುವ ಪ್ಲ್ಯಾನು ಯಾವುದೇ ಕಾರಣಕ್ಕೂ ಅವರು ಬದುಕುಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಮೇಶ್ ಅವರು ಅಂದುಕೊಂಡು, ನಿಮ್ಮನ್ನು ನಾನು ಈ ಭೂಮಿ ಮೇಲೆ ಬದುಕಲಿಕ್ಕೆ ಬಿಡೋದಿಲ್ಲ, ಅದಕ್ಕೆ ನಾನು ಈಗ ನೀವು ಬದುಕಿರುವಾಗಲೇ ಪಿಂಡವನ್ನು ಬಿಡ್ತಾ ಇದ್ದೇನೆ ಅಂತ ಹೇಳಿ ಈ ಕಡೆ ಕೋಪದಿಂದ ರಮೇಶ್ ಅವರು ಕೂಡ ಅವರಿಗೆ ಪಿಂಡವನ್ನು ಬಿಡಲಿಕ್ಕೆ ಮತ್ತು ಪೂಜೆ ಸಲ್ಲಿಸಲಿಕ್ಕೆ ಹೋಗಿರ್ತಾರೆ. ಮತ್ತು ಕರ್ಣ ಅವರು ಕೂಡ ಈ ಕಡೆ ಮನೆಗೆ ಅಂತ ಹೋಗ್ತಾ ಇರ್ತಾರೆ. ಮನೆಗೆ ಹೋದ ತಕ್ಷಣ ನಿಧಿ ಮತ್ತು ನಿತ್ಯ ಅವರು ಕೂಡ ಅವರಿಗೆ ದೃಷ್ಟಿಯನ್ನು ತೆಗೆದು ಒಳಗೆ ಕರೆಸ್ಕೊಳ್ತಾರೆ. ಇನ್ನು ಮೇಲೆ ಯಾವುದೇ ರೀತಿ ನಿಮಗೆ ಯಾವ ದುಷ್ಟರ ಕಣ್ಣುಗಳು ಮತ್ತು ಕೆಟ್ಟ ಕಣ್ಣುಗಳು ಬೀಳಬಾರದಂತೆ ಹೇಳಿ ಅವರು ದೃಷ್ಟಿನ ತೆಗೆದು ಕರ್ಣರವರನ್ನು ಮನೆಗೆ ಕರೆಸ್ಕೊಳ್ತಾರೆ. ಮತ್ತು ಕರ್ಣ ಅವರು ಕೂಡ ಜನರು ಅವರ ವಿರುದ್ಧ ತಿರುಗಿ ಬಿದ್ದದನ್ನು ನೆನೆಸ್ಕೊಂಡು ಅವರು ತುಂಬಾ ಬೇಜಾರಲ್ಲಿ ಕೂಡ ಇರ್ತಾರೆ.
ಅದೇ ಸಮಯಕ್ಕೆ ರಮೇಶ್ ಅವರು ಕೂಡ ಮನೆಗೆ ಬರ್ತಾರೆ. ಕರ್ಣನನ್ನು ನೋಡಿ ತುಂಬ ಬೇಜಾರಲ್ಲಿ ಇರೋದನ್ನು ನೋಡ್ತಾರೆ. ಆದರೆ ರಮೇಶ್ ಅವರಿಗೆ ಅವನು ಮನೆಗೆ ಬಂದಿದ್ದು ಅವರಿಗೆ ತುಂಬಾ ಕೋಪ ಉಂಟಾಗುತ್ತೆ. ನಾನು ಎಷ್ಟೇ ಮಾಡಿದ್ರೂ ಇವನು ಎಲ್ಲದಿಂದ ತಪ್ಪಿಸ್ಕೊಳ್ತಾ ಇದ್ದಾನೆ, ಆದರೆ ನಾನು ಈಗ ಮಾಡೋ ಕೆಲಸದಿಂದ ನೀನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕರ್ಣನನ್ನ ನೋಡಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಒಂದೇ ಸಲ ಕರ್ಣ ರಮೇಶ್ ಅವರನ್ನ ನೋಡ್ತಾರೆ. ಆಗ ಕರ್ಣ ಅವರು ಕೂಡ ಅಪ್ಪ ಅಂತ ಕರೀತಾರೆ. ಆದರೆ ರಮೇಶ್ ಅವರು ಕೂಡ ಅವರು ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಈ ಕಡೆ ಅಪ್ಪ ಅಂತ ಹೇಳಿ ಕರ್ಣ ಕರೆಯುವಾಗ ರಮೇಶ್ ಅವರನ್ನು ನೋಡಿ, ಅಪ್ಪ ನೀನು ಬಿಡುಗಡೆ ಆದದ್ದು ನನಗೆ ತುಂಬಾ ಖುಷಿ ಆಯಿತು. ನೀನು ಬಿಡುಗಡೆ ಆಗಬೇಕಂತ ಹೇಳಿ ನಾನು ಹೋಗಿ ಪೂಜೆನ ಮಾಡಿಸ್ಕೊಂಡು ಬಂದೆ ಅಂತ ಹೇಳಿ ಹೇಳ್ತಾರೆ. ಆಗ ಕರ್ಣ ಅವರಿಗೆ ಗೊತ್ತಾಗುತ್ತೆ ಇವರು ಏನೋ ಒಳಸಂಚು ಮಾಡಿದ್ದಾರೆ ಅಂತ ಹೇಳಿ ಕರ್ಣ ಅವರಿಗೂ ಕೂಡ ಗೊತ್ತಾಗುತ್ತೆ ಇವರು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ ಅಂತ. ಆಗ ಈ ಕಡೆ ಕರ್ಣ ಅವರು, ಅಪ್ಪ ಇದನ್ನೆಲ್ಲ ಯಾರು ಮಾಡಿಸಿದ್ದಾರೋ ಅಂತ ನನಗೆ ಸರಿಯಾಗಿ ಗೊತ್ತಿದೆ. ಅವನ ಹಿಂದೆ ಯಾರ್ಯಾರು ಇದ್ದಾರೆ ಅಂತಾನೂ ಕೂಡ ನನಗೆ ಗೊತ್ತಾಗಿದೆ. ಅವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ನಾನು ಕೊಡಿಸ್ತೇನೆ, ಅದು ಯಾರೇ ಆಗಿರಲಿ ಅಂತ ಇಲ್ಲಿ ಹೇಳ್ತಾರೆ. ಹೌದಲ್ಲಪ್ಪ ಅವರಿಗೆ ಶಿಕ್ಷೆ ಕೊಡಿಸ್ಬೇಕಲ್ಲ ಅಂತ ಹೇಳಿ ರಮೇಶನ್ನು ಈ ಕಡೆ ಕೇಳ್ತಾ ಇರ್ತಾರೆ. ಆಗ ರಮೇಶ್ ಅವರು ಕೂಡ ಹೌದಪ್ಪ ಅವರನ್ನು ಮಾತ್ರ ಸುಮ್ಮನೆ ಬಿಡಬೇಡ, ಅವರಿಗೆ ಶಿಕ್ಷೆ ಆಗಲೇಬೇಕು, ಜೀವಾವಧಿ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ರಮೇಶ್ ಅವರು ಕೂಡ ನಾಟಕ ಮಾಡ್ತಾ ಇರ್ತಾರೆ. ಮತ್ತು ರಮೇಶ್ ಅವರು ಕೂಡ ಅವರನ್ನು ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಅಂದು ಮತ್ತೆ ನನಗೆ ಟಯರ್ಡ್ ಆಗಿದೆ, ನಾನು ಹೋಗಿ ರೆಸ್ಟ್ ಮಾಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತು ನಯನತಾರ ಅವರು ಕೂಡ ಅಲ್ಲಿಗೆ ಬರ್ತಾರೆ. ರಮೇಶ್ನನ್ನು ನೋಡಿ, ಅಣ್ಣ ನೀನು ಎಲ್ಲಿಗೆ ಹೋಗಿದ್ದೆ, ನೋಡು ನೀನು ಮಾಡಿದ ಪ್ಲ್ಯಾನ್ ಎಲ್ಲ ಯಾವ ರೀತಿ ಆಯಿತು, ಕರ್ಣ ನಿರಪರಾಧಿ ಅಂತ ಬಿಡುಗಡೆ ಆಯಿತು ಅಂತ ಇಲ್ಲಿ ಹೇಳ್ತಾರೆ. ರಮೇಶ್ ಅವರು ಕೂಡ ಹೇಳ್ತಾರೆ, ಹೌದಮ್ಮ ನನಗೆ ಎಲ್ಲ ಸರಿಯಾಗಿ ಗೊತ್ತಿದೆ, ಆದರೆ ನಾನು ಈಗ ಸುಮ್ಮನೆ ಬಂದಿಲ್ಲ, ನಾನು ದೊಡ್ಡ ಪ್ಲ್ಯಾನನ್ನೇ ಮಾಡಿದ್ದೇನೆ. ಆ ಮೂವರನ್ನು ಹೇಗೆ ಮುಗಿಸ್ಬೇಕು ಅಂತ ಹೇಳಿ ನಾನು ದೊಡ್ಡ ಪ್ಲ್ಯಾನನ್ನು ಮಾಡಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ನಯನತಾರ ಅವರು, ಅಣ್ಣ ಏನು ಮಾಡ್ತೀಯೋ ಏನೋ ಅದನ್ನೆಲ್ಲ ಬೇಗ ಮಾಡು ಅಂತ, ಇವರನ್ನು ಕಟ್ಕೊಂಡು ನಾವು ಏನು ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ, ನಮ್ಮ ಮನೆಯಲ್ಲೇ ನಾವು ನೆಮ್ಮದಿ ಇರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಯನತಾರ ಅವರು ಕೂಡ ಹೇಳ್ತಾರೆ. ರಮೇಶ್ ಅವರು ಕೂಡ ನೀನು ಏನು ಚಿಂತೆ ಮಾಡಬೇಡ, ಇದನ್ನು ಏನು ಮಾಡಬೇಕು ಎಲ್ಲ ನನಗೆ ಬಿಟ್ಟುಬಿಡಿ, ನಿಮ್ಮನ್ನು ನಂಬ್ಕೊಂಡ್ರೆ ಯಾವುದೂ ಆಗೋದಿಲ್ಲ ಅಂತ ಹೇಳಿ ರಮೇಶ್ ಅವರು ಕೂಡ ಕೋಪದಿಂದ ಹೇಳ್ತಾರೆ. ಆದರೆ ಕರ್ಣ ಅವರು ಕೂಡ ಅವರೆಲ್ಲರ ಪ್ಲ್ಯಾನ್ಗಳನ್ನು ಉಲ್ಟಾ ಮಾಡ್ತಾರಂತಾನೆ ಹೇಳ್ಬೋದು. ಕರ್ಣ ಅವರು ಕೂಡ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಲಿಕ್ಕೆ ನಿಂತಿದ್ದಾರೆ. ಮತ್ತು ಅಲ್ಲಿ ಯಾರ್ಯಾರು ಯಾವ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ರು ಮತ್ತು ಮೀಡಿಯಾವನ್ನು ಹೇಗೆ ಕರೆಸಿದ್ರು ಅಂತ ಹೇಳಿ ರಮೇಶ್ ಅವರು ಅಂತ ಹೇಳಿ ಕರ್ಣ ಅವರಿಗೆ ಕೂಡ ಗೊತ್ತಾಗುತ್ತೆ. ಅವರು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿ ನನ್ನ ಜೈಲಿಗೆ ಕಳಿಸಿದ್ರು ಅದೇ ರೀತಿ ಪ್ಲ್ಯಾನ್ ಮಾಡಿ ಅವರನ್ನು ನಾನು ದಂಡಂ ದಶಗುಣಂ ಮಾಡಬೇಕು ಅಂತ ಹೇಳಿ ಕರ್ಣ ಅವರು ಪ್ಲ್ಯಾನ್ ಮಾಡ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.